ನಾನು ಎಲ್ಲೆಲ್ಲ ಏನೇನೋ ಮಾಡಬೇಕು, ಪ್ಲೇವುಡ್ ಅಂಗಡಿ ಮಾಡ್ಬೇಕು, ಹಾರ್ಡ್ವೇರ್ ಅಂಗಡಿ ಮಾಡ್ಬೇಕು ಅನ್ಕೊಂಡೆ. ಏನು ಮಾಡಿ ಹೋಗಲ್ಲ, ಒಂದು ಅಂಗಡಿ ಇಡಿ, ಪ್ರಾವಿಷನ್ ಸ್ಟೋರ್ ಅಂತ ಹೇಳಿದ್ರು. ದಿನಸಿ ಅಂಗಡಿ ಇಟ್ಟೆ. ಬನ್ನಿ ಕೇಳಿದೆ ಇವ್ರನ್ನೇ ಪೂಜೆ ಕರೆಸ್ದೆ. ಕರ್ಸ್ಬಿಟ್ಟು ಈ ತರ ಮಾಡಿ ಎಲ್ಲ ಮಾಡಿ ಒಳ್ಳೇದಾಗತ್ತೆ ಅಂದ್ರು. ಅವ್ರು ಹೇಳೋದ್ರಿಂದ ಮಾಡ್ತಾ ಇದ್ದೀನಿ. ಅವ್ರಿಂದ ಪರವಾಗಿಲ್ಲ, ಚೆನ್ನಾಗಿ. ನಮ್ಗೆ ನಡೆ ಗೊತ್ತಿರ್ಲಿಲ್ಲ, ಜ್ವರ ಬಿಟ್ಟಿರ್ಲಿಲ್ಲ, ಒಂದ್ 6 ತಿಂಗಳಿಂದ ಆಸ್ಪತ್ರೆಗೆಲ್ಲ ತೋರಿಸಿದ್ರೆ ಎಲ್ಲ ತೋರಿಸಿ ಅಲ್ಲೇನಂದಿದ್ರು? ಏನಿಲ್ಲ ಅಂದ್ರೆ ಇಂಜೆಕ್ಷನ್ ಮಾಡೋದು, ಮಾತ್ರ ಕೊಡುದು, ಕಳಿಸ್ತಾ ಇರೋದು. ಜ್ವರನೇ ಬಿಟ್ಟಿರ್ಲಿಲ್ಲ ಹೇಳಿ. ಆಮೇಲೆ ಇಲ್ಲಿ ನೋಡ್ ಮಾನ್ಕ ಬಂದ್ಮೇಲೆ ಇವ್ರು ಏನಾದ್ರು ಇವಾಗ ಒಂದು ಪ್ರಾಬ್ಲಮ್ ಇರುವಂತವ್ರು, ಈಗ ಕೈ ನೋವು, ಕಾಲ್ ನೋವು ಅನ್ನುವಂತವ್ರು ಇಲ್ಲಿ ಬಂದು ತಲೆ ಒಡಿಸ್ಕೊಂಡು ಹೋದಾಗ ಒಳ್ಳೇದಾಗಿದೆ. ಅದೇ ತರ ಇಲ್ಲಿ ಇವರು ಅಂದ್ರೆ ದುಡ್ಡನ್ನ ಆಸೆ ಬಿದ್ದಿಲ್ಲ, ಜನಗಳಿಗೆ ಒಳ್ಳೇದಾಗ್ಲಿ ಅನ್ನುವಂತ ಇದನ್ ಮಾಡ್ಕೊಂಡಿದ್ದಾರೆ. ಅವರು ಋಣಬಾಧೆ ಇವ್ರು ಬದುಕಿದಾಗ್ಲೇ ತೀರಿಸ್ತಾರೆ ಅನ್ನೋದಾದ್ರೆ ಬಲಭಾಗ ಸುಸ್ಸು ತಾಯಿ, ಇಲ್ಲ ಅಂತಂದ್ರೆ ಆಗಲ್ಲ ಅನ್ನೋದಾದ್ರೆ ಎಡಭಾಗ ಸುಸ್ಸು ತಾಯಿ. ಬೇಗ ಓಂ ನಮೋ ಓಂ ಪಂಚಸ್ಯ ವದನೋದ್ಭೂತ ಪಂಚತತ್ವಾದಿನಾಯಕ ಪಂಚಬ್ರಹ್ಮಮಯಾನೋಮಿ ಪಂಚಾಚಾರ್ಯಂ ಜಗದ್ಗುರು. ಸರ್ವೇ ಜನ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ. RPS 666 ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕು ವಿರೂಪಾಕ್ಷಿಪುರ ಹೋಬಳಿ ಬೇಡಳ್ಳಿ ಗ್ರಾಮ ಪಂಚಾಯತಿಯಲ್ಲಿರುವಂತಹ ಅಂಗಳ ಪರಮೇಶ್ವರಿ ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿನ ವಿಶೇಷತೆ ಯಾವ ರೀತಿ ಇದೆ, ಈ ದೇವರು ಯಾವ್ಯಾವ ರೀತಿ ನಿಮಗೆ ಒಳ್ಳೇದು ಮಾಡುತ್ತೆ ಅನ್ನೋದನ್ನು ನಿಮ್ಗೆ ತೋರಿಸೋಕ್ಕೋಸ್ಕರನೇ ಬಂದಿದ್ದೀನಿ. ಬನ್ನಿ, ಈಗ ಆ ದೇವರ ದರ್ಶನ ಮಾಡಿಸ್ತೀನಿ. ಮೆಣಸಿನಕಾಯಿ ಮತ್ತೆ ಮೆಣಸು ಮಾತ್ರ ಹಾಕಿ ಉಪ್ಪನ್ನ ಬೇರೆ ಕಡೆ ಹಾಕ್ಬೇಕು. ಉಪ್ಪು ಹಾಕ್ಬೇಡಿ. ಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿ ಮತ್ತೆ ಮೆಣಸಿನ ಕಾಳು ಹಾಕಿ ಇಳಿ ತೆಗ್ದಿ ಉಪ್ಪನ್ನ ಬೇರೆ ಕಡೆ ಹಾಕ್ಬೇಕು, ಒಳಗಡೆ ಹಾಕ್ಬೇಡಿ. ಸರ್ ನಮಸ್ಕಾರ. ಓಂ ಶ್ರೀ ಗುರುಭ್ಯೋ ನಮಃ. ಹರಹ ಓಂ. ಸರಿ ಸರ್, ನಿಮ್ಮ ಹೆಸರು? ರೇಣುಕಾರಾಧ್ಯ ಅಂದ್ಬಿಟ್ಟು. ಈ ವೃತ್ತಿನ ಎಷ್ಟು ವರ್ಷದಿಂದ ಮಾಡ್ಕೋತಾ ಇದ್ದೀರಿ? ನೀವು ಪೂಜೆ ಯಾವಾಗಿಂದ ಮಾಡ್ತಾ ಇದ್ದೀರಿ? ಸರ್, ನಾವು ಸುಮಾರು 11 ವರ್ಷದಿಂದ ಮಾಡ್ತಾ ಇದೀವಿ. ನಾವು ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಶಾಸ್ತ್ರ ಹೇಳ್ಕೊಂಡೆ, ಪೌರೋಹಿತ್ಯ ಮಾಡ್ಕೊಂಡೆ, ಗುರು ಪರಂಪರೆಯಲ್ಲೇ ಇರೋದು. ನಾವು ಸ್ವಲ್ಪ ಜ್ಯೋತಿಷ್ಯ ಮತ್ತೆ ಭೂತವಿದ್ಯೆಯನ್ನ ಕಲ್ತ್ಕೊಂಡು ಮಾಡ್ತಾ ಇದೀವಿ ಕೆಲಸನ. ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ್ಯಾವ ರೀತಿ ಒಳ್ಳೇದಾಗುತ್ತೆ, ಯಾವ್ಯಾವ ಪೂಜೆ ಇರುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಪ್ರತಿ ಅಮಾವಾಸ್ಯೆ ಹುಣ್ಮೆಗಳಲ್ಲೂ ವಿಶೇಷವಾದಂತ ಪೂಜೆಗಳಿರ್ತವೆ. ಮತ್ತೆ ದೃಷ್ಟಿ ದೋಷ ಮಾಟ ಮಂತ್ರ, ದುರ್ದೋಷ ನಿವಾರಣೆಗಾಗಿ ದೃಷ್ಟಿ ತಡೆಗಳು 21 ರೀತಿ ತಡೆಗಳನ್ನ ಹೊಡಿತೀವಿ ನಾವಿಲ್ಲಿ. 21 ರೀತಿ ಕಟ್ಟುಗಳು ಇಡೀ ಕರ್ನಾಟಕದಲ್ಲೇ ನಾನ್ ತಿಳಿದಿರೋ ಪ್ರಕಾರ ಎಲ್ಲೂ ಆ ತರ ಹೊಡೆಯಲ್ಲ ಅನ್ಸುತ್ತೆ, ನಾನ್ ನೋಡಿರೋ ಪ್ರಕಾರ. ಬಟ್ ನಮ್ಮಲ್ಲಿ ವಿಶೇಷ ಏನಂತಂದ್ರೆ, ಸುಮಾರು ತಾಳೆಗಳಿರುವಂತ ಗ್ರಂಥಗಳಿರುವಂತ ಚಕ್ರಗಳನ್ನೆಲ್ಲನೂ ಸಂಗ್ರಹಿಸಿ ಅದಕ್ಕೆ ಆದಂತ ಆ ಸಮಸ್ಯೆಗಳಿಗೆ ತಕ್ಕಂತ ಪರಿಹಾರಗಳನ್ನ, ಅಂದ್ರೆ ತಡೆಗಳೇ ಆಗಿರ್ಲಿ, ಕಟ್ಗಳೇ ಆಗಿರ್ಲಿ ಕೊಡ್ತೀವಿ. ಮತ್ತೆ ಗೃಹ ದಿಗ್ಬಂಧನ ಅನ್ನುವಂಥದ್ದನ್ನ, ಮನೆಗಳಿಗೆ ಗೃಹ ದಿಗ್ಬಂಧನ, ಶತ್ರುಗಳ ಕಾಟಗಳಾಗಿರ್ಬೋದು, ಯಾವುದೇ ರೀತಿ ತೊಂದರೆಗಳಿಂದ ಬರಳುತ್ತಾ ಇದ್ರೆ ಮನೆಯಲ್ಲಿ, ಅದಕ್ಕೆ ಆದಂತ ಗೃಹ ದಿಗ್ಬಂಧನ ಅನ್ನುವಂಥದ್ದನ್ನ ಮಾಡ್ತೀವಿ. ಅಂದ್ರೆ ಇಲ್ಲಿ ಮೇನ್ ಜಾಸ್ತಿ ಬರುವಂತವ್ರು ಕಾಯಿಲೆ ಇದ್ದವರು, ನಾನು 3 ಜನ ನೋಡಿದೆ ಈಗ. ಅವ್ರು ಬಂದು ಇಲ್ಲಿ ಯಾವ ರೀತಿ ವ್ರತ ಮಾಡ್ಬೇಕು, ಇಲ್ಲ ಅವ್ರೇನೋ ಹೋಮ ಮಾಡ್ಬೇಕು, ಇಲ್ಲ ಅದಕ್ಕೆ ಏನಾದ್ರು ಮಾಡ್ಕೋಬೇಕಂತ ಅವ್ರಿಗೆ ಸರ್ ಏನ್ ಸಮಸ್ಯೆ ಐತೆ ಅಂತ ಫಸ್ಟ್ ನೋಡ್ತೀವಿ ನಾವು. ಶಾಸ್ತ್ರದಲ್ಲಿ ಒಂದು ತಾಳೆಗರಿ ಗ್ರಂಥ ಇದೆ ನಮ್ದು, ಅದ್ರಲ್ಲಿ ಕವಡೆ ಶಾಸ್ತ್ರ ಹಾಕಿ ನೋಡಿದಂತ ಸಂದರ್ಭದಲ್ಲಿ, ಮತ್ತೆ ತಾಯಿ ನಮ್ಮಲ್ಲಿರುವಂತ ಅಂಗಾಳ ಪರಮೇಶ್ವರಿ ಅನ್ನುವಂತ ದೇವರು ಪ್ರಶ್ನೆ ಹೇಳ್ತದೆ. ಅಂದ್ರೆ ಕುರುಹುಗಳನ್ನ ತೋರಿಸುವಂತದ್ದು ಎಲ್ಲ ಹೇಳುತ್ತೆ. ಅದ್ರ ಯಾವ ಸಮಸ್ಯೆಗಳಿರುತ್ತೋ ಅದ್ರ ಮೇಲೆ ಅದಕ್ಕೆ ಪರಿಹಾರಗಳು ಇರ್ತವೆ. ಅಂದ್ರೆ ನಾರ್ಮಲ್ ಆಗಿ ಪ್ರತಿ ಅಮಾವಾಸ್ಯೆಗಳಲ್ಲಿ ಮತ್ತೆ ಹುಣ್ಮೆಗಳಲ್ಲಿ ಪ್ರತ್ಯಂಗಿರಿ ಹೋಮ ಮತ್ತೆ ಮಹಾಮೃತ್ಯುಂಜಯನ ಹೋಮ ನಡೀತಾನೆ ಇರುತ್ತೆ. ಯಾಕೆಂದ್ರೆ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಶತ್ರುಗಳಿಂದ ತೊಂದರೆಗಳಾಗುವಂತದ್ದು ಎಲ್ಲದಕ್ಕೂ ಈ ಪೂಜೆಗಳನ್ನ ಮಾಡ್ತೀವಿ. ಮತ್ತೆ ಇನ್ನೊಂದು ಕೆಲವೊಂದು ಜಾತಕದಲ್ಲಿ ಕುಜುದೋಷ, ಸರ್ಪದೋಷಗಳಿರುವಂತದ್ರಿಂದ ಆರೋಗ್ಯದ ಸಮಸ್ಯೆ ಬಂದಿರುತ್ತೆ. ಕೆಲವೊಂದು ಭೂತಗಳಿಂದ ತೊಂದರೆಗಳಾಗಿರ್ತವೆ. ಕೆಲವೊಂದು ಮಾಟ ಮಂತ್ರಗಳು ಜನಗಳಿಂದ ಕ್ಷುದ್ರ ವಿದ್ಯೆ ಪ್ರಯೋಗ ಮಾಡಿರ್ತಾರೆ, ಅದರಿಂದ ತೊಂದರೆಗಳಾಗಿರ್ತವೆ. ಅದಕ್ಕೆ ಆದಂತ ಸಮಸ್ಯೆಗಳಿಗೆ ಅದಕ್ಕೆ ಆದಂತ ಪರಿಹಾರಗಳು ಇರ್ತವೆ. ಅಂದ್ರೆ ಕೆಲವ್ರಿಗೆ ಈಗ ನೀವು ಇದೇಳದಂಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿರ್ತಾರೆ ಅನ್ಕೊಳ್ಳಿ, ಅವ್ರಿಗೆ ಏಳಿಗೆನೆ ಆಗಿರಲ್ಲ, ಅವರು ಇಲ್ಲಿ ಬರೋಕ್ಕೂ ಸಾಧ್ಯನೇ ಆಗಿರಲ್ಲ. ಅಂತವ್ರು ಬಂದು ಏನು ಇಲ್ಲಿ ನಿಮ್ಮ ಅಭಿಪ್ರಾಯ ತಿಳ್ಕೊಬೇಕು ಅಂತ.
ಸರ್ ಅವ್ರು ಬಂದಿರುವಂತ ಸಮಯದಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರು ಎಷ್ಟು ವರ್ಷದಿಂದ ಮಾಟ ಮಂತ್ರ ಮಾಡಿಸಿದ್ದಾರೆ ಮತ್ತೆ ಯಾರು ಮಾಡಿಸಿದ್ದಾರೆ ಅನ್ನುವಂತ ನಮ್ಗೆ ಗೊತ್ತಾಗುತ್ತೆ. ಅವ್ರೇನು ಹೇಳೋದೇ ಬೇಡ, ಅದಾಗೈತಿ ಅಂತಾನೆ ಹೇಳೋದ್ ಬೇಡ, ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಅದನ್ನೆಲ್ಲ ನೋಡಿದಾಗ ನಮ್ಗೆ ಅದಕ್ಕೆ ಆದಂತ ಪರಿಹಾರಗಳನ್ನ ಕೊಡ್ತೀವಿ. ಅದನ್ನ ಅವ್ರಿಗೆ ತಾಯ್ತಗಳು ಮಾಡುವಂತದ್ದು, ಅವ್ರಿಗೆ ಇರುವಂತ ಸಮಸ್ಯೆಗಳು ನಿವಾರಣೆ ಮಾಡಕ್ಕೆ ಕೆಲವೊಂದು ಪ್ರೊಸೀಜರ್ಗಳಿದೆ, ಬಂಧ ವಿಮೋಚನಾ ಪೂಜೆ ಅಂತ. ಅದನ್ನೆಲ್ಲ ಪೂಜೆಗಳು ಮಾಡಿ 100% ನಾವು ತೆಗಿತೀವಿ. ಬಟ್ ಒಂದಿನದಲ್ಲಿ 2 ದಿನದಲ್ಲಿ ಆಯ್ತದೆ ಅಂತ ಹೇಳಲ್ಲ ನಾವು. ನಮ್ ಕಡೆಯಿಂದ 100% ಆದೇ ಆಗತ್ತೆ. ಆದ್ರೆ ಅವರು ಒಂದಷ್ಟು ದಿನ ಟೈಮ್ ಕೊಡ್ಬೇಕು ನಮ್ಗೆ. ಇಷ್ಟೇ ದಿನದಲ್ಲಿ ಆಗತ್ತೆ ಅಂತ ಯಾರು ಗ್ಯಾರಂಟಿ ಹೇಳಕ್ಕಾಗಲ್ಲ. ಅಂದ್ರೆ ಈಗ ಮಕ್ಳು ಇಲ್ದಿರುವಂತವ್ರು ಸಂತಾನ ಭಾಗ್ಯಕ್ಕೋಸ್ಕರ ಯಾವ ರೀತಿ ಇಲ್ಲಿ ಪೂಜೆ ಹೋಮ ಮಾಡಿಸ್ಬೇಕು ಅಂತ? ಸರ್ ನಮ್ಮಲ್ಲಿ ಸಂತಾನ ಇಲ್ದೇ ಇರುವಂತವ್ರಿಗೆ ಮೊದಲನೇದಾಗಿ ಯಾವ್ದಕ್ಕಾಗಿ ಸಂತಾನ ಆಗ್ತಾ ಇಲ್ಲ ಅಂತ ನೋಡ್ತೀವಿ. ಜಾತಕ ವಿಶ್ಲೇಷಣೆ ಮಾಡುವಂತದ್ದು, ಶ್ರೀ ಶಾಪ ಮಾತೃ ಶಾಪಗಳಾಗಿರ್ಬೋದು, ಅಥವಾ ಕುಂಡ್ಲಿಗಳಲ್ಲಿ ಕೇತು ರಾಹು ಕೆಟ್ಟೋರಾಗಿರ್ಬೋದು, ಆ ತರ ತೊಂದರೆಗಳಿದ್ರೆ ಅದಕ್ಕೆ ಆದಂತ ಪರಿಹಾರಗಳು ಇರುತ್ತೆ. ಆಗ ಮೊದಲನೇದಾಗಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ನಾವು ಸಂತಾನ ಗೋಪಾಲ ಸ್ವಾಮಿ ಯಂತ್ರ ಅನ್ನುವಂಥದ್ದನ್ನ ಕೊಡ್ತೀವಿ. ಅದನ್ನ ಧಾರಣೆ ಮಾಡಬೇಕು, ಮತ್ತೆ ವ್ರತ ಆಚರಣೆ ಮಾಡಬೇಕು, ಮತ್ತೆ ಸಂತಾನ ಗೋಪಾಲ ಸ್ವಾಮಿ ಹೋಮ ಮಾಡಬೇಕು, ಸಂತಾನ ಭಾಗ್ಯಲಕ್ಷ್ಮಿ ಪೂಜೆ ಹಾಗೂ ಯಂತ್ರ ಪೂಜೆ ಮಾಡಬೇಕು. ಅದರಿಂದ ಸುಮಾರು ಜನಗಳಿಗೆ ಮಕ್ಕಳು ಸಾಕಷ್ಟು ಜನಗಳಿಗೆ ಆಗಿದೆ. ಈಗ ಈಗ ಬೇಕಾಗಿರುವಂತದ್ದು ಮೇನ್ ಆಗಿದ್ರೆ ಕಂಕಣ ಭಾಗ್ಯ, ಹೆಣ್ಮಕ್ಳಿಗೆ ಆಗ್ಲಿ ಗಂಡು ಮಕ್ಳೇ ಆಗ್ಲಿ, ಅವರು ಯಾವ ರೀತಿ ಇಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಬೇಕು? ಸರ್ ಕಂಕಣ ಭಾಗ್ಯ ಅಂತಂದ್ರೆ ಅವ್ರಿಗೆ ಜಾತಕದನ್ನ ವಿಶ್ಲೇಷಣೆ ಮಾಡ್ಬೇಕು. ಮೊದಲನೇದಾಗಿ ಏನಕ್ಕಾಗಿ ಕಂಕಣ ಬಲ ಆಗ್ತಾ ಇಲ್ಲ ಅಂತ. ಕಂಕಣ ಬಲ ಬಂದಿಲ್ಲ ಅಂತಂದ್ರೆ ಸುಮಾರು 54 ತರದ್ದು ದೋಷಗಳಿರ್ತವೆ ಜಾತಕದಲ್ಲಿ. ಆ ಯಾವುದು ದೋಷ ಅಂತ ಕಂಡಿಡಿದು ಅದಕ್ಕೆ ಪರಿಹಾರ ಇರ್ತದೆ. ಹಾಗಾಗಿ ವಿಶೇಷವಾಗಿ ಏನಂತಂದ್ರೆ ಕುಜು ದೋಷ ಇರುತ್ತೆ ಜಾತಕದಲ್ಲಿ. ಆಲ್ಮೋಸ್ಟ್ 99% ಸಂತಾನ ಇದೆಯೋ ಏನೋ ಮಕ್ಕಳಾಗ್ದಿರೋರ್ಗಾಗಿರ್ಬೋದು, ಮದುವೆ ಆಗದಿರೋರ್ಗಾಗಿರ್ಬೋದು, ಸರ್ಪದೋಷ ಕುಜು ದೋಷ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದರಿಂದ ಏನಾದ್ರೂ ಆಗ್ದೇನೆ ಇದ್ರೆ ನಮ್ಮ ಹತ್ರ ಪೂಜೆ ಮಾಡಿದ್ರೆ 48 ದಿನದಲ್ಲಿ ಪಕ್ಕ ಆಗಿರೋವು ಸಾವಿರಾರು ಉದಾಹರಣೆಗಳಿವೆ. ಮದ್ವೆ ಆಗಿರೋರು ಇದಾರೆ, ಮಕ್ಕಳಾಗಿರೋರು ಇದಾರೆ. ಅದನ್ನ ಬೇಕಾದ್ರೆ ಒಂದಿನ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾರಿಗೆ ಆಗಿದೆ ಅನ್ನೋದು. ಅಂದ್ರೆ ಇದನ್ನ ನೀವು ಈ ದೇವಸ್ಥಾನದ ಒಂದ್ಸತಿ ಅಡ್ರೆಸ್ ಹೇಳ್ಬಿಡಿ ನೀವು. ಇದು ನಮ್ದು ಜೆ ಬ್ಯಾಡ್ರಳ್ಳಿ ಅಂತ ರಾಮನಗರ ಜಿಲ್ಲೆ ಮೊದ್ಲಿತ್ತು. ಇವಾಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿದೆ. ಚನ್ನಪಟ್ಟಣ ತಾಲೂಕು, ಬೆಂಗಳೂರು ಚನ್ನಪಟ್ಟಣ ಮತ್ತೆ ಅಲಗೂರು ಮುಖ್ಯ ರಸ್ತೆಯಲ್ಲಿ ಇದೆ ಜೆ ಬ್ಯಾಡ್ರಳ್ಳಿ ಅನ್ಬಿಟ್ಟು. ಜೆ ಬ್ಯಾಡ್ರಳ್ಳಿ ಅಂತ ಹೇಳಿ. ಒಟ್ಟಿನಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ, ಚನ್ನಪಟ್ಟಣ ತಾಲೂಕು, ವಿರೂಪಾಕ್ಷಪುರ ಹೋಬಳಿ, ಜೆ ಬ್ಯಾಡ್ರಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಇರುವಂತ ಜೆ ಬ್ಯಾಡ್ರಳ್ಳಿ. ಹೌದಲ್ಲ? ಈಗ ಇನ್ನೊಂದು ಈಗ ಇಲ್ಲಿ ಬರ್ಬೇಕು ಅಂತಂದ್ರೆ ಈಗ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ಈಗ ಮಗನ್ ಕಂಡ್ರೆ ಅವ್ರ ತಾಯಿಗಾಗಲ್ಲ, ತಾಯಿ ಕಂಡ್ರೆ ಸೊಸೆಗಾಗಲ್ಲ. ಈ ತರದ ಹಿತಪತಿ ಸಂಸಾರದಲ್ಲಿ ಇಲ್ಲಿ ಬಂದು ಯಾವ ರೀತಿ ಹೋಮ ಹವನಗಳನ್ನ ಮಾಡುವಂತದ್ದು ಅದೊಂಥರ ತಿಳಿಸ್ಕೊಟ್ಟು ಗುರುಜಿ. ಮನೆಯಲ್ಲಿ ಏನಂತಂದ್ರೆ ಅದೆಲ್ಲ ಆಗ್ಬೇಕಾದ್ರೆ ಕಾರಣ ಒಂದು ಯಾರದಾರು ಹೇಳಕ್ಕೆ ಮಾತನ್ನ ಕೇಳಿರ್ತಾರೆ. ಇನ್ನೊಂದೇನು ಅಂತಂದ್ರೆ ಚೆನ್ನಾಗಿ ಬದುಕ್ತಾ ಇರ್ತಾರೆ ಅವರು. ಅವ್ರನ್ನ ನೋಡಿ ಜನಗಳು ದೃಷ್ಟಿ ಮಾಡಿ 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 ಅವ್ರಿಗೆ ಕುಗ್ಗಿಸ್ಬಿಟ್ಟಿರ್ತಾರೆ. ಬೇಕಾದ್ರೆ 100 ಕಲ್ಲೇಟ್ ತಿನ್ಬೋದು, ಬೇಕಾದ್ರೆ ಒಬ್ಬ ಮನುಷ್ಯನ್ ಕಣ್ಣೇಟ್ ತಿನ್ನಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅಂತವ್ರಿಗೆ ನಮ್ಮಲ್ಲಿ ಬ್ರಹ್ಮ ಕಟ್ಟು ಅಂತ ಕಟ್ಟು ಹೊಡಿತೀವಿ. ಅದನ್ನ 7 ಸಲ ಹೊಡಿಸ್ಬೇಕು. ಆ ತರದ್ನ ಮಾಡಿಸ್ಕೊಂಡ್ರೆ ಅದು 100% ಮನೆಯಲ್ಲಿ ಸುಖ ಶಾಂತಿ ನಿಮ್ದಿ ಪಕ್ಕ ಸಿಗುತ್ತೆ. ಮತ್ತೆ ಒಳ್ಳೊಳ್ಳೆ ರೆಮಿಡಿಗಳು ಕೊಡ್ತೀವಿ ಮನೇಲಿ ಏನ್ ಮಾಡ್ಬೇಕು ಅಂತ. ಮನೇಲಿ ಸುಖ ಸಂಸಾರ ಚೆನ್ನಾಗಿ ನಡಿಬೇಕು ಅಂತಂದ್ರೆ ಒಳ್ಳೇದು ರೆಮಿಡಿಗಳು ಕೊಡ್ತೀವಿ. ಅದನ್ನ ಯೂಸ್ ಮಾಡಿದ್ರೆ ಅವ್ರು ತುಂಬಾ ಬದುಕು ಬಂಗಾರ ಆಗುತ್ತೆ. ಈಗ ಹೋಮ ಮಾಡ್ಬೇಕಾದ್ರೆ ನಾನು ಕಣ್ಣಾರ ನೋಡಿದಂಥದ್ದು ಈ ಬೆಳ್ಳುಳ್ಳಿ ಆಗಿರ್ಬೋದು, ಮೆಣಸಿಕಾಯಿ ಆಗಿರ್ಬೋದು, ಉಪ್ಪು ಆಗಿರ್ಬೋದು, ಅದು ಏನೇನಕ್ಕೆ ಯಾವ್ಯಾವ ಪ್ರಯೋಗಕ್ಕೋಸ್ಕರ ಹಾಕುವಂಥದ್ದು ಗುರುಜಿ? ಅದು ಸರ್ ಮೆಣಸಿಕಾಯಿ ಬಂದು ಯಾರಾದ್ರೂ ಮಾಟ ಮಂತ್ರಗಳು ಮಾಡ್ಸಿರುವಂತದ್ದು, ಅಥವಾ ಯಾವ್ದಾದ್ರು ತೊಂದರೆಗಳು ದೃಷ್ಟಿ ಮಾಡಿರುವಂತದ್ದು, ಮತ್ತೆ ಇವ್ರು ಸುಮ್ನೆ ಇದ್ರು ಕೂಡ ಬೇರೆಯವ್ರು ಬಂದು ತೊಂದರೆಗಳು ಕೊಡ್ತಾ ಇರ್ತಾರೆ. ಚೆನ್ನಾಗಿ ಬದುಕಕ್ ಬಿಡಲ್ಲ, ಇವ್ರ ಪಾಡಿ ಇವ್ರು ಹೋಗಕ್ ಬಿಡಲ್ಲ, ಅವ್ರಿಗೆ ತೊಂದರೆಗಳು ಕೊಡ್ತಾ ಇರ್ತಾರಲ್ಲ, ಅವರಿಂದ ತೊಂದರೆಗಳು ಆಗ್ಬಾರ್ದು ಅನ್ನೋದಕ್ಕೋಸ್ಕರ, ಶತ್ರು ಸಂಹಾರಗಳಿಗೋಸ್ಕರ, ಶತ್ರುಗಳ ಕಾಟಕ್ಕೋಸ್ಕರ ಈ ಹೋಮ ಪ್ರತ್ಯಂಗಿರಿ ಹೋಮ ಅನ್ನುವಂಥದ್ದನ್ನ ಮಾಡೋದು. ಮತ್ತೆ ವ್ಯವಹಾರ ಮಾಡುವಂತ ಸ್ಥಳಗಳಲ್ಲಿ ಬಾಸು ಅಂದ್ರೆ ಯಾರು ಮೇನ್ ಇರ್ತಾರೋ ಅವರು ಕ್ಲೈಂಟ್ಸ್ ಗಳಿಗೆ ತೊಂದರೆಗಳು ಕೊಡುವಂತದ್ದು ಇರ್ಬೋದು. ಮತ್ತೆ ಕೆಲಸ ಮಾಡುವಂತ ಜಾಗದಲ್ಲಿ ಬೇರೆಯವ್ರ ಜನಗಳಿಂದ ಕಿರಿಕಿರಿ ಆಗುವಂತದ್ದು ಎಲ್ಲ ಇರುತ್ತೆ. ಮತ್ತೆ ಇನ್ನೊಂದೇನು ಅಂತಾರೆ, ಮುಖ್ಯವಾಗಿ ಯಾರು ಜಾಸ್ತಿ ವ್ಯವಹಾರಗಳು ಮಾಡ್ತಾರೋ ಅವ್ರ ಮನೇಲಿ ಪಕ್ಕ ನೆಮ್ಮದಿ ಇರಲ್ಲ. ಯಾಕೆ ಅಂತಂದ್ರೆ ಜನಗಳು ಕಣ್ ಬಿದ್ದಿ ಅವ್ರಿಗೆ ತುಂಬಾ ಸಮಸ್ಯೆಗಳಾಗ್ಬಿಟ್ಟಿರುತ್ತೆ. ಮಾಟ ಮಂತ್ರನೇ ಮಾಡಿಸ್ಬೇಕು ಅಂತಿಲ್ಲ, ಜನಗಳ ಕಣ್ ಬಿದ್ರೆ ಸಾಕು ಅವ್ರ ಮನೆದು ನೆಮ್ಮದಿ ಹಾಳಾಗುತ್ತೆ ಅಂತ. ಎಷ್ಟು ಕೋಟಿ ಇದ್ರು ಕೂಡ ಮನೇಲಿ ನೆಮ್ಮದಿ ಇರಲ್ಲ ಅವ್ರಿಗೆ. ಅಂತವ್ರಿಗೆ ನಮ್ಮಲ್ಲಿ 100% ಪರಿಹಾರ ಮಾಡೇ ಮಾಡ್ತೀವಿ. ನಮ್ದು ಬೇಕಷ್ಟೇ. ಈ ದೇವಸ್ಥಾನದಲ್ಲಿ ಇರುವಂತ ದೇವತೆಗಳು ಯಾವ್ಯಾವು, ಅವು ಎಷ್ಟಿದೆ ಅಂತ ಹೇಳ್ತಿಸ್ಬೇಕು. ನಮ್ಮಲ್ಲಿ ಮೊದಲು ಬಂದು ಬೋರಪ್ಪ ಅಂತ ಅಂದ್ರೆ ಬೋರೆ ದೇವರು ಅಂತ ಮೊದಲನೇದಾಗಿದೆ. ಎರಡನೇದಂದು ಮಹಾದೇವಮ್ಮ ಅಂತಿದೆ. ಎರಡನೇದ್ ಬಂದು ಯಲ್ಲಮ್ಮ ದೇವಿ ಅಂತಿದೆ. ಮೂರನೇದ್ ಬಂದು ಸೋಮೇಶ್ವರ, ಬಸವೇಶ್ವರ, ನಾಗರಕಲ್ಲು, ನಾಗದೇವತೆ, ನವಗ್ರಹಗಳ ಸಹಿತವಾಗಿ ಎಲ್ಲ ದೇವರುಗಳಿದೆ. ಆದರೆ ನಮ್ಮ ದೇವಸ್ಥಾನದಲ್ಲಿ
ಕುರುಹು ತೋರಿಸುವಂತಹ ದೇವರಿರುವುದು ಒಂದೇ, ಅದು ಬಂದು ಅಂಗಾಳ ಪರಮೇಶ್ವರಿ ಅಂತ ಬಹಳ ಪವರ್ಫುಲ್ ಆದಂತ ದೇವತೆ. ಆ ದೇವತೆಯ ಆರಾಧನೆ ಮಾಡಾದ್ಮೇಲೆನೆ ನಾವು ಕೂಡ ಒಂದು ಮಠದಲ್ಲಿ ಚೆನ್ನಾಗಿ ಬೆಳೆದಿರೋದೇ ಆಗಿರ್ಬೋದು, ಇನ್ನೊಂದೇ ಆಗಿರ್ಬೋದು. ಮೊದ್ಲೇ ಶಕ್ತಿ ಇತ್ತು ನಮ್ಮ ಹತ್ರ, ಆದ್ರೆ ಈ ದೇವ್ರು ಬಂದ್ಮೇಲೆ ನಮ್ಗೆ ಇನ್ನೂ ಶಕ್ತಿ ಜಾಸ್ತಿ ಆಯ್ತು. ಒಂದೊಂದು ಕೆಲಸಗಳು ಫೇಲರ್ ಆಗೋಗ್ಬಿಡ್ತಿದ್ದು ಅಂತ ಮೊದ್ಲು ಹೇಳ್ಬೋದಾಗಿತ್ತು. ಅಂದ್ರೆ ಎಲ್ಲರೂ ಎಲ್ಲ ಒಂದು ಸಮಸ್ಯೆಗಳು ಪರಿಹಾರಗಳು ಸಿಗಲ್ಲ ಅಂತ ಹೇಳ್ಬೋದಾಗಿತ್ತು. ಬಟ್ ಇವಾಗ ಈ ದೇವ್ರು ಬಂದ್ಮೇಲೆ ಈ ದೇವ್ರ ಮುಖಾಂತರವಾಗಿ 100% ಪರಿಹಾರಗಳು ಸಿಗುತ್ತೆ. ಈಗ ಅಂಗಾಳ ಪರಮೇಶ್ವರಿ ಕುರುಹು ತೋರಿಸ್ತಾರೆ ಅಂತಂದ್ರಲ್ಲ, ಯಾವ್ಯಾವ ರೀತಿ ಕುರುಹುಗಳನ್ನ ತೋರಿಸುವಂತದ್ದು? ಸರ್, ಯಾರೇ ಒಬ್ರು ಪರೀಕ್ಷೆ ಮಾಡ್ಬೇಕು ಅಂತ ಬಂದು ಆ ದೇವ್ರ ಮುಂದೆ ತೋರಿಸ್ಬಿಟ್ಟು ಏನಾದ್ರು ಒಂದು ವಸ್ತುನ ಎಲ್ಲೇ ಆಗ್ಲಿ ಬಚ್ಚಿಟ್ರೆ ಆ ಜಾಗಕ್ಕೆ ಹೋಗಿ 4 ಜನ ಒತ್ಕೊಂಡಿರ್ತಾರಲ್ಲ, ಅವ್ರಿಗೆ ಒತ್ಕೊಂಡಿವ್ರನ್ನ ಮೂವ್ ಮಾಡಿಸ್ಕೊಂಡು ಫೀಲಿಂಗ್ ಮಾಡಿಸಿ ಆ ಜಾಗಕ್ಕೆ ಕರ್ಕೊಂಡೋಗಿ ನಿಲ್ಸದೆ. ಮತ್ತೆ ಯಾವುದೇ ಒಂದು ಬಂದು ಒತ್ಕೋಬೇಕು ಅವ್ರಿಗೆ. ನಮ್ ಕೆಲವೊಂದು ಕ್ಷೇತ್ರಗಳಲ್ಲಿ ಏನಂದ್ರೆ ಅವ್ರ ಕಡೆ ಇರೋರು ಮಾತ್ರ ಎತ್ತಿಸ್ತಾರೆ. ಆದ್ರೆ ನಮ್ಮ ಕ್ಷೇತ್ರದಲ್ಲಿ ಯಾರಾದ್ರೂ 7 ಕೋಟಿ ಜನಸಂಖ್ಯೆಯಲ್ಲಿ ಯಾರಾದ್ರೂ ಬರ್ಲಿ, ಎತ್ಕೊಂಡು ಅದ್ರ ಶಕ್ತಿನ ಪವರ್ ಚೆಕ್ ಮಾಡ್ಕೋಬಹುದು. ನಾವು ಅದಕ್ಕೆ ಪ್ರಶ್ನೆ ಕೇಳ್ತೀವಿ, ಅದೇ ಉತ್ತರ ಕೊಡುತ್ತೆ. ಅದು ಯಾವ್ಯಾವ ಈ ಪ್ರಶ್ನೆ ಕೇಳುವಂತದ್ದು, ಇದ್ ಮಾಡುವಂತದ್ದು ಅಮಾವಾಸ್ಯೆ ಅಲ್ಲ, ಇಲ್ಲ ವಾರ ಟೈಮ್ ಅಲ್ಲ, ಪ್ರತಿ ಭಾನುವಾರ ಮತ್ತೆ ಗುರುವಾರ ಇರ್ತದೆ. ಯಾವ್ದು ಜಾಸ್ತಿ ಜನಸಂಖ್ಯೆ ಇರೋದ್ರಿಂದ ಮುಂಚಿತವಾಗಿ ಫೋನ್ ಮಾಡ್ಕೊಂಡು ಸ್ವಲ್ಪ ಅದನ್ನ ಟಿಕೆಟ್ ಬುಕ್ ಮಾಡ್ಕೋಬೇಕು. ಅಂದ್ರೆ ಟೋಕನ್ ಭಕ್ತಾದಿಗಳು ಜಾಸ್ತಿ ಇರೋದ್ರಿಂದ ಪಾಪ ಸುಮ್ನೆ ಅವ್ರು ಬಂದ್ ಕಾಯೋದ್ ಬೇಡ. ದೂರದಿಂದ ಕೇರಳ, ಆಂಧ್ರ, ತಮಿಳ್ನಾಡು ಎಷ್ಟೊಂದ್ ಜನ ಈಗಾಗ್ಲೂ ಬಂದಿದ್ದಾರೆ, ಅಲ್ಲಿಂದ ಸುಮಾರು ಜನ. ಹಂಗಾಗಿ ಕೋಲಾರ, ಮುಳಿಬಾಗ್ಲು, ಇಲ್ಲಿಂದ ಸುಮಾರು ದಿನ ದೂರಗಳಿರುವಂತವ್ರ ಊರವರೆಲ್ಲ ಬರ್ತಾರ ಪಾಪ. ಹಂಗಾಗಿ ಅವರೆಲ್ಲ ನಂಬರ್ಗಳನ್ನ ತಕೊಂಡು ನಮ್ದನ್ನ ನೀವು ಕೊಡ್ತಿರಲ್ಲ ಆ ನಂಬರ್ಗೆ ಕಾಂಟ್ಯಾಕ್ಟ್ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ, ಆ ನಂಬರ್ಗೆ ಮಾಡ್ಲಿ ಫೋನ್ ಮಾಡ್ಲಿ. ಆ ನಂಬರ್ ಕಾಲ್ ಮಾಡ್ಕೊಂಡು ಅವ್ರ ಟೋಕನ್ ಬುಕ್ ಮಾಡ್ಕೊಬಿಟ್ರೆ ಅವ್ರ ಆರಾಮಾಗಿ ಬಂದು ದೇವ್ರನ್ನ ಪ್ರಶ್ನೆ ಡೈರೆಕ್ಟ್ ಆಗಿ ಕೇಳ್ಬೋದು ಅವರು. ಅಂದ್ರೆ ಈಗ ತಡೆ ಹೊಡಿಬೇಕು ಅಂತಂದ್ರೆ ಈಗ ಮನೆಯಿಂದ ಅವ್ರು ಏನ್ ತರ್ಬೇಕಂತ ಇಲ್ಲಿಗೆ? ಪ್ರತಿಯೊಬ್ರು ಕೂಡ ತಡೆ ಹೊಡಿಸ್ಬೇಕು ಅಂತಂದ್ರೆ ಪ್ರತಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಯ ಹಿಂದಿನ ದಿನ ಮನೆಯ ಮಧ್ಯಭಾಗ ಅಂತಂದ್ರೆ ಹಾಲ್ ಅಂತ ಹೇಳ್ತಾರಲ್ಲ, ಆ ಹಾಲಲ್ಲಿ ಒಂದ್ ತೆಂಗಿನಕಾಯಿ, ನಿಂಬೆಹಣ್ಣು ಮತ್ತೆ ವಿಭೂತಿ ಗಟ್ಟಿಯನ್ನ ಮಡಗ್ಬಿಡ್ಬೇಕು ಬರೋದ್ ಹಿಂದಿನ ದಿನ ಅಂತ. ಬರ್ಬೇಕಾದ್ರೆ ಅದನ್ನ ನಿವಾಳಿಸ್ಕೊಂಡು ತಕೊಂಡ್ ಬರ್ಬೇಕು. ದೇವಸ್ಥಾನ ಹತ್ರ ಬಂದು ತಡೆನ ಹೊಡ್ಸ್ಕೊಂಡು ಹೋದ್ರೆ ತುಂಬಾ ಒಳ್ಳೇದಾಗತ್ತೆ. ಅಂದ್ರೆ ಈಗ ಟೋಕನ್ ಮುಖಾಂತರ ಅವ್ರು ಫೋನ್ ಮಾಡಿ ತಿಳ್ಕೊಂಡ್ರೆ ಅವ್ರು ಇಂಥ ದಿನ ಇಷ್ಟು ಹೆಂಗೆ ಟೋಕನ್ ಅಂದ್ರೆ ಯಾವ ತರ ಅಂತ ಹೇಳ್ಬಿಡೋದು? ಸರ್, ಅವ್ರಿಗೆ ಏನಂತಂದ್ರೆ ಇಂಥ ದಿನ ಬರ್ತೀವಿ ನಾವು ಅಂತ ಹೇಳ್ಬಿಟ್ರೆ ನಾವು ಅವ್ರ ಹೆಸರು ಬರ್ಕೊಂಡು ಇಷ್ಟನೇ ನಂಬರ್ ಅಂತ ಹಾಕ್ಬಿಟ್ಟಿರ್ತೀವಿ. ಒಂದ್ ದಿನಕ್ಕೆ ಇಷ್ಟೇ ಜನಕ್ಕೆ ಶಾಸ್ತ್ರ ಹೇಳುವಂತದ್ದು ಅಂತ ಇರುತ್ತೆ. ಯಾಕಂದ್ರೆ ಟೈಮಿಂಗ್ಸ್ ಗಳಿರುತ್ತೆ, ದೇವ್ರುಗಳು ವಿಶ್ರಾಂತಿ ಬೇಕು. ಹಂಗಾಗಿ ಅದನ್ನ ಮಾಡ್ತೀವಿ. ಈಗ ಬಂತ ನೋಡ್ತಾ ಇದ್ರೆ ನಿಮ್ಗೆ ಫೋನ್ ಅಲ್ಲಿ ಬರೀ ಬಿಜಿ ಇದ್ರಿ ನೀವು. ಅದರಲ್ಲಿ ಈಗ ಅಮಾವಾಸ್ಯೆ ಬೇರೆ ಇವತ್ತು, ಅತಿ ಹೆಚ್ಚಾಗಿ ಜನ ಸೇರಿರುವಂತದ್ದು. ಅಂದ್ರೆ ಈಗ ಎಲ್ಕ ಪ್ರಶ್ನೆ ಸಿಗುತ್ತಾ ಹೆಂಗೆ ಅಂತ ಸ್ವಲ್ಪ ಮುಂಚಿತವಾಗಿ, ಆದಷ್ಟು ಮುಂಚಿತವಾಗಿ ಬುಕ್ ಮಾಡಿದ್ರೆ ಒಳ್ಳೇದು. ಯಾಕೆಂದ್ರೆ ದೂರದಿಂದ ಬರೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಪಾಪ ಅವ್ರಗಳಿಗೂ ಕಾಯ್ಸಾಕಾಗಲ್ಲ. ಹತ್ರದಲ್ಲಿರೋರು ಪಾಪ ಹೆಂಗ ಒಂಚೂರು ಹೆಚ್ಚು ಕಡಿಮೆ ಹೋಗ್ತಾರೆ. ಆದ್ರೆ ದೂರದಿಂದ ಬರುವಂತವ್ರು, ಆಂಧ್ರ ಕೇರಳದಿಂದ ಬರುವಂತವ್ರಿಗೆ ಪಾಪಚೆ ಟೋಕನ್ ಬರ್ಸ್ಬಿಟ್ಟು ಬಂದ್ರೆ ತುಂಬಾ ಒಳ್ಳೇದು. ಅವಾಗ ಬೇರೆಯವ್ರಿಗೆ ಯಾರಿಗೂ ಜಾಸ್ತಿ ತಗೊಳಲ್ಲ. ಅವ್ರು ಬರ್ಸಿರೋರ್ನೇ ಫಸ್ಟ್ ಕೇಳಿಸ್ತೀವಿ ಶಾಸ್ತ್ರ ಪ್ರಶ್ನೆನ. ಅರ್ಥ ಆಯ್ತು. ಸರಿ, ಧನ್ಯವಾದಗಳು. ಒಳ್ಳೇದಾಗಿ. ನಾವೀಗ ತೆಂಗಿನಕಾಯಿನ ಅವ್ರು ಬಚ್ಚಿಕ್ಕಿ ನಾವು ಪ್ರಶ್ನೆ ಕೇಳಿದೀವಿ ಅಮ್ಮನವ್ರ. ಅದ್ ಯಾವ ರೀತಿ ಹುಡ್ಕೊಡ್ತಾರೆ ಅನ್ನೋದನ್ನ ನಿಮ್ಗೆ ತಿಳ್ಕೊಡ್ತೀನಿ ಬನ್ನಿ. ಓಕೆ, ಕೊಡಿ ಮುಂಚೂರಾಗಿ ಧೂಪ ಆ ಕಡೆ. ನೋಡುತ್ತಾ ಇದನ್ನ ಕಣ್ಮುಚ್ಕಳಿ. ಎಲ್ಲ ನೀವು ಗೊತ್ತಿರೋರು ಕಣ್ಮುಚ್ಕಳಿ. 4 ಜನ ತಾಯಿ ನೋಡಿ, ತಾಯಿ ನಿಮ್ನ ಪರೀಕ್ಷೆ ಮಾಡ್ತಾವ್ರೆ ಅಂತ ಬೇಜಾರು ಮಾಡ್ಕೋಬೇಡಿ. ಇಷ್ಟೊತ್ತವರೆಗೂ ಶಾಸ್ತ್ರ ಹೇಳಿರೋದು ಎಲ್ಲ ಚೆನ್ನಾಗಿ ಹೇಳಿದಿರಿ. ಆದ್ರೆ ಇದೊಂದನ್ನ ತೋರಿಸ್ಬಿಟ್ಟು ನೀವು ನಿಮ್ ಶಕ್ತಿ ಏನನ್ನೋದನ್ನ ಎಲ್ರಿಗೂ ತೋರಿಸ್ಬೇಕು. ಹಾಗಾಗಿ ಇದನ್ನ ಔಸ್ ಮಾಡಕ್ಕಿಂತ ನಾನು ಒಂದು ಜಾಗದಲ್ಲಿ ಈಗ ಗೊತ್ತಿರೋರ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಇದನ್ನ ಹುಡುಕ ಬರ್ಬೇಕು ತಾಯಿ. ಅದನ್ನ ಮಾಡ್ತೀನಿ ಏನಾದ್ರೆ ಹಿಂದೆ ಮುಂದಕ್ಕೆ ತೋರಿಸಿ ತಾಯಿ. ಕಣ್ಮುಚ್ಕಳಿ. ಆಯ್ತು ನೋಡಿ ತಾಯಿ, ಇದನ್ನ ಔಸ್ ಮಾಡಕ್ತಾ ಇದೀನಿ, ಬಚ್ಚಿಡ್ತಾ ಇದೀವಿ. ಬಚ್ಚಿಡ್ತಿರೋದನ್ನ ಹುಡುಕ ಬರ್ಬೇಕು ತಾಯಿ. ನೀವು ಕಣ್ಮುಚ್ಕಳಿ. ಗೊತ್ತಿರೋ ಮತ್ತೆ ಕಣ್ಮುಚ್ಕೊಳ್ಳಿ. ಅಲ್ಲಿ ಮಡಗಿ, ಎಲ್ಲೇ ಮಡಗಿ. ಜೈ ಅಂಗಾಳ ಪರಮೇಶ್ವರಿ. ಈಗ ದೇವ್ರು ಅಲ್ಲಿದೆ, ನಾವು ಕಾಯಿನ ಇಲ್ಲಿ ಬಚ್ಚಿಟ್ಟಿದೀವಿ. ಯಾವ ರೀತಿ ಹುಡುಕಿ ಕೊಡ್ತಾಳೆ ಅನ್ನೋದನ್ನ ಈಗ ನಿಮ್ಗೆ ರೆಡ್ ಹ್ಯಾಂಡ್ ಆಗಿ ತೋರಿಸ್ಬಿಡ್ತೀನಿ ಬನ್ನಿ. ನಿಮ್ಗೆ ಡೈರೆಕ್ಟ್ ಆಗಿ ತೋರಿಸ್ಬಿಡ್ತೀನಿ ಯಾವ ರೀತಿ ಇದೆ ಅನ್ನೋ ತೋರಿಸ್ತೀನಿ. ಈಗ ತಾಯಿ, ನಿಮಗೆ ತೋರಿಸಿರುವಂತ ಕುರುವನ್ನ ಬಚ್ಚಿಟ್ಬಿಟ್ಟು ಬಂದಿದೀವಿ.
ಒತ್ಕೊಂಡಿರೋನ ಆ ಜಾಗಕ್ಕೆ ಕರ್ಕೊಂಡೋಗಿ ನಿಲ್ಸ್ಬಿಟ್ಟು ನಿಮ್ಮ ಶಕ್ತಿ ಏನು ಅನ್ನೋದು ಬಂತಂದ ತೋರಿಸ್ಬೇಕು ತಾಯಿ. ಕಣ್ಬಿಡಿ ತೋರಿಸಿ ನಡೀರಿ ತಾಯಿ. ಓ ಮಂಗಳ ದೇವಸ್ಥಾನ ಸುತ್ತ ಬರುತ್ತನ. ದೊಡ್ಡ ತರಬೇಕು. ಇನ್ನು ನೀಟಾಗಿರೋದು ಯಾರಿಗೂ ಗೊತ್ತಿಲ್ಲ, ಅದು ಇವ್ರಿಗೆಲ್ಲ ಅನುಮಾನ ಆಯ್ತದೆ. ಕರ್ಕೊಂಡು ಅಲ್ಲಿ ನಿಲ್ಸ್ಬೇಕು ಅಂತು ಹೋಗಿ ಹಂಗ್ ಬಳಸ್ಕೊಂಡು ಅಲ್ಲಿ ನಿಲ್ಸ್ಬೇಕು. ಕಣ್ಣು ಮುಚ್ಚಿಸ್ಬಿಟ್ಟಿದ್ರು ಅವ್ರಿಗೆ. ನಿಮ್ಗೆ ಬರ ಆಯ್ತಾಯ್ತಾ ಚಿಕ್ಕಲ್ಬಾಳ ಅವ್ರಿಗೆ? ಹ್ಮ್ ಹೌದು. ಸರ್ ನಮಸ್ಕಾರ. ನಮಸ್ತೆ ಸ್ವಾಮಿ. ನಿಮ್ಮ ಹೆಸರು? ಬಸವರಾಜ್ ಅಂದ್ಬಿಟ್ಟು ದೇವಪಟ್ಟಣದಿಂದ. ದೇವಪಟ್ಟಣ. ಚನ್ನಪಟ್ಟಣ. ನೀವು ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾನು ಒಂದ್ 3 ವರ್ಷ ಆಯ್ತು. ಇವ್ರ ಪರಿಚಯ ನಂಗೆ. ನಮ್ಮ ಮಾವತ್ತಿರೋಗಿರೋ ಮಾವಕ್ಕೆ ಹೋಮ ಕರ್ಸಿದೆ, ಅವಾಗಿನ ಪರಿಚಯ. ಅವಾಗ ಬಂದ್ಮೇಲೆ ಒಂದ್ ಸ್ವಲ್ಪ ಪರಿಚಯ ಇಲ್ಲ. ಈ ಅಂಗಡಿ ಮಾಡ್ಬೇಕು ಅಂದ್ಬಿಟ್ಟು ಒಂದ್ 3 ತಿಂಗಳಿಗೆ ಫೋನ್ ಮಾಡಿದೆ. ಫೋನ್ ಹಿಂಗ್ ಅದೇ ಅಂತ. ನಾನು ಎಲ್ಲೆಲ್ಲ ಏನೇನೋ ಮಾಡಬೇಕು, ಪ್ಲೇವುಡ್ ಅಂಗಡಿ ಮಾಡ್ಬೇಕು, ಆಡಿಯೋ ಅಂಗಡಿ ಮಾಡ್ಬೇಕು ಅನ್ಕೊಂಡೆ. ನೀವೇನು ಮಾಡಿ ಹೋಗಿಲ್ಲ ಒಂದು ಅಂಗಡಿ ಇಡಿ, ಪ್ರಾವಿಷನ್ ಸ್ಟೋರ್ ಅಂತ ಹೇಳಿದ್ರು. ದಿನಸಿ ಅಂಗಡಿ ಇಟ್ಟಾಗ ಬನ್ನಿ ಕೇಳಿದೆ ಇವ್ರನ್ನೇ ಪೂಜೆ ಕರ್ಸ್ಬಿಟ್ಟು ಈ ತರ ಮಾಡಿ ಎಲ್ಲ ಮಾಡಿ ಒಳ್ಳೇದಾಗುತ್ತೆ ಅಂದ್ರು. ಅವ್ರು ಹೇಳೋದ್ರಿಂದ ಮಾಡ್ಕೊಂಡಿದ್ದೀನಿ. ಅವಾಗಿಂದ ಪರವಾಗಿಲ್ಲ, ಚೆನ್ನಾಗಾಗಿದೆ ನಮ್ಗೆ. ಅಂದ್ರೆ ಈಗ ನೀವು ಎಷ್ಟು ವರ್ಷದಿಂದ ಇಲ್ಲಿ ಬಂದಿ ಅಂತ ಹೇಳಿದ್ದೀನಿ? 3 ವರ್ಷದಿಂದ ಬಂದೆ. 3 ವರ್ಷದಿಂದ ಬಂದೆ. ಈಗ ಆಕು ಈಕು ಇವಾಗ್ಲೂ ನಮ್ಗೆ ವ್ಯತ್ಯಾಸ ಯಾವ ರೀತಿ? ಇವಾಗ ಚೆನ್ನಾಗಿದೆ, ಮೊದಲು ಇವಾಗಲೂ. ನೀವು ಇಲ್ಲಿ ಬರ್ಬೇಕಾದ್ರೆ ಏನ್ಕೋಸ್ಕರ ಬಂದ್ರಿ? ಇವರು ನಮ್ಗೆ ಚೆನ್ನಾಗಿ ಏನಾದ್ರೆ ಅಲ್ಲ, ನಿಮ್ ಪ್ರಾಬ್ಲಮ್ ಏನಿತ್ತು ಅಂತ? ನಮ್ ಕಷ್ಟ ಸುಖ, ನಮ್ಮ ಮಕ್ಳು ಹುಷಾರಿಲ್ಲ, ನಮ್ಮ ಮನೆಯವ್ರ ಹುಷಾರಿಲ್ಲ, ಸಖತ್ ಕಷ್ಟ ಇತ್ತು. ಸಖತ್ ಕಷ್ಟ ಅಂದ್ರೆ ರೂಪಾಯಿಗೂ ಕಷ್ಟ ಪಟ್ಬಿಟ್ಟಿದೀನಿ. ದೇವ್ರಿಗೆ ಬಂದು ಒಂದ್ ಸ್ವಲ್ಪ ತಡೆಗಿರಿ ಓಡಿಸಿ, ವಾಯ್ಸ್ ಜೋರ್ ಮಾಡಿ, ತಡೆಗಿರಿ ಓಡಿಸಿ ಎಲ್ಲ ಮಾಡಿ ಇದ್ ಮಾಡಿದೆ. ಇಲ್ಲಿ ಬಂದು ಒಂದ್ ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಡಿದ್ರು. ಇದು ದೇವರು ಕೇಳ್ಬೇಕು ಅಂತ ಇದ್ ಮಾಡಿದ್ರು. 1 ತಿಂಗಳಿಗೆ ಶುರು ಮಾಡಿದಾರೆ ಈಗ. ಅದು ಕೇಳಿದ್ರೆ ಆ ಕಡೆ ತಿರುಗಿ ಬಲಗಡೆ ತಿರುಗಿ ಎಡಗಡೆ ಆಯ್ತಿದ್ದಾನೆ, ಬಲಗಡೆ ತಿರ್ತದೆ, ಆಗ್ಲೇ ಎಡಗಡೆ ತಿರ್ತದೆ. ಅವಾಗಿಂದ ನಮ್ಗೆ ಇಲ್ಲಿಂದ ಈಚೆ ಪರವಾಗಿಲ್ಲ ಸರ್. ಈಗ ನೀವು ಅಲ್ಲಿ ಬಂದು 3 ವರ್ಷದಲ್ಲಿ ಇಲ್ಲಿ ಬಂದು ಎಷ್ಟು ದಿನದಲ್ಲಿ ನಿಮ್ಗೆ ಒಳ್ಳೇದಾಯ್ತು ಅಂತ? ನಮ್ಗೆ ಅವಾಗೇನು ಅಷ್ಟೇ ಇರಲಿಲ್ಲ ಮ್ಯಾಮ್. ಇವಾಗ ಜಾಸ್ತಿ ಬಂದು ಪೂಜೆ ಎಲ್ಲ ಮಾಡಿದ್ಮೇಲೆ ಇವಾಗ ಪರವಾಗಿಲ್ಲ, ನನಗೆ ಚೆನ್ನಾಗಿಲ್ಲ, ಸ್ವಲ್ಪ ಅನುಕೂಲ ಆಯ್ತದೆ. ಇನ್ನು ಬೆಳಿಬೇಕು ಅನ್ಕೊಂಡಿದೀನಿ. ಭಗವಂತ ಸ್ವಾಮಿಗಳಿಂದ ಬೆಳಿಬೇಕು ಅಂತ. ಎಷ್ಟು ನಂಬಿದಿರಿ ಈ ದೇವ್ರನ್ನ? ಇಲ್ಲೇ ನಮ್ಗೆ ಜಾಸ್ತಿ ನಂಬಿರೋ ಸರ್, ಜಾಸ್ತಿ. ಇಲ್ಲಿ ಬೇರೆ ಕಡೆ ಹೋಗಲ್ಲ, ಒಟ್ಟು ಜಾಸ್ತಿ ನಂಬಿರುವಂತದ್ದು ನಮ್ಮೂರ ಆಂಜನೇಯ, ನಮ್ಮ ಮನೆ ದೇವ್ರ ಬಸವೇಶ್ವರ, ಇಲ್ಲಿ ನಂಬಿದೀನಿ. ಅಂದ್ರೆ ನೀವು ವಾರ ಬರ್ತೀರಾ, ತಿಂಗಳಿಗೆ ಒಂದ್ಸಲ ಫೋನ್ ಮಾಡ್ತೀನಿ. ಯಾವ ಅಮಾಸೆ ಉಳ್ದಾಗ ಯಾವ ಫೋನ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡು ಬರ್ತೀವಿ ಸರ್. ಸರಿ ಸರ್, ಧನ್ಯವಾದಗಳು. ಧನ್ಯವಾದಗಳು. ಅಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ರತ್ನಮ್ಮ. ನೀವು ಇಲ್ಲಿಗೆ ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಈಗ 1 ವಾರ ಆಯ್ತು ಹೇಳಿ. 1 ವಾರ ಆಯ್ತು. ಏನಕ್ಕೋಸ್ಕರ ಬಂದಿದ್ರಿ ಇಲ್ಲಿಗೆ ನೀವು? ಚಳಿ, ಜ್ವರ, ಸುಸ್ತು ಆಯ್ತಿತ್ತು. ನನಗೆ ಊಟ ಮಾಡಕ್ ಆಯ್ತಿರ್ಲಿಲ್ಲ ಹೇಳಿ, ಒಮ್ಮೆ ಬರ್ತಿತ್ತು. ಇಲ್ಲಿಗೆ ಬಂದ್ಮೇಲೆ ಪರವಾಗಿಲ್ಲ ಹೇಳಿ. ಈಗ ಇಲ್ಲಿ 1 ವಾರದಲ್ಲೇ ಪರವಾಗಿಲ್ಲ ನಿಮ್ಗೆ? ಪರವಾಗಿಲ್ಲ.
10 ದಿನದಲ್ಲೇ ನಿಮ್ಗೆ ಈಗ ಪರವಾಗಿಲ್ವಾ? ಈಗ ಪರವಾಗಿಲ್ಲ ಹೇಳಿ. ಪರವಾಗಿಲ್ಲ, ಚೆನ್ನಾಗಿ ಓದಿಸಿ ಪರವಾಗಿಲ್ಲ. ಇವತ್ತು ಬರೋದು ಬಂದು ಇವತ್ತು ವಾಮಾವತೆ ಮಾಡಿದ್ರು ಬಂದು ಇವತ್ತು ಪರವಾಗಿಲ್ಲ. ಅಂದ್ರೆ ಈಗ ನೀವು ಆಗ ಮುಂಚೆ ಜಾಸ್ತಿ ಏನ್ ತೊಂದ್ರೆ ಆಗಿತ್ತು ನಿಮ್ಗೆ? ನಮ್ಗೆ ನಡೆ ಗೊತ್ತಿರ್ಲಿಲ್ಲ, ಜ್ವರ ಬಿಟ್ಟಿರ್ಲಿಲ್ಲ, ಒಂದ್ 6 ತಿಂಗಳಿಂದ. ಆಸ್ಪತ್ರೆಗೆಲ್ಲ ತೋರಿಸಿದ್ರೆ? ಎಲ್ಲ ತೋರ್ಸ ಅಲ್ಲೇನಂದಿದ್ರು? ಏನಿಲ್ಲ ಅಂದ್ರೆ ಇಂಜೆಕ್ಷನ್ ಮಾಡುದು, ಮಾತ್ರ ಕೊಡುದು, ಕಳಿಸ್ತಾ ಇರೋದು. ಜ್ವರನೇ ಬಿಟ್ಟಿರ್ಲಿಲ್ಲ ಹೇಳಿ. ಆಮೇಲೆ ಇಲ್ಲಿ ನೋಡ್ ಮಾನ್ಕ ಬಂದ್ಮೇಲೆ ಇವ್ರು ಸಂಖ್ಯೆಗೆ ಹೇಳಿದ್ರು. ಅಂದ್ರೆ ಈಗ ಇಲ್ಲಿ ಬಂದ್ಮೇಲೆ ಎಲ್ಲ ಪರವಾಗಿಲ್ಲ ಈಗ? ಎಲ್ಲ ಪರವಾಗಿಲ್ಲ ಹೇಳಿ. ಅಂದ್ರೆ ಈಗ ನೀವು 10 ದಿನದಿಂದ ಬಂದ್ರಲ್ಲ, ನಿಮ್ಗೆ ಯಾವ ರೀತಿ ಒಳ್ಳೇದಾಯ್ತು? ನಿಮ್ಗೆ ಯಾವ ರೀತಿ ಒಳ್ಳೇದಾಯ್ತು ಅಂತ ಹೇಳಿ ಅದನ್ನ. ಅಂದ್ರೆ ಈಗ ನಿಮ್ಗೆ ಹೋಮ ಮಾಡಿ ಒಳ್ಳೇದಾಯ್ತಾ, ಅಲ್ಲ ಪೂಜೆ ಮಾಡಿಸಿ ಒಳ್ಳೇದಾಯ್ತಾ? ಅಕ್ಕಿನ ಮೊದ್ಲಿಂದ ಪೂಜೆ ಮಾಡೋದು ಒಂದಿನ ಅವತ್ತು ಪರವಾಗಿಲ್ಲ, ಬಂದ ಇನ್ನೊಂದ್ಸತಿಗೆ ಮೈ ಮೇಲೆ ಬಂದಂಗೆ ಬಂದು ಆಮೇಲೆ ನಾ ಇಲ್ಲಿ ಬರೋದಿಲ್ಲ, ನಾನು ಯಾವತ್ತೂ ಬರೋದಿಲ್ಲ ಅಂತ ಹೇಳಿದ. ಭೀತಿ ಸಂಖ್ಯೆ ತರ? ಆಮೇಲೆ ಇನ್ನು ಅವತ್ತಿಂದಿಟ್ಟು ಇದ್ದ. ಈಗಿಲ್ಲ, ಎಲ್ಲ ಚೆನ್ನಾಗಿದ್ದಾರೆ ಈಗ? ಹಂಗೆ ಚೆನ್ನಾಗಿರ್ಲಿ ಅಮ್ಮ, ನಿಮ್ಗೆಲ್ಲರೂ ಒಳ್ಳೇದಾಗ್ಲಿ. ಅಕ್ಕ ನಮಸ್ಕಾರ. ಸ್ವಲ್ಪ ಜೋರ ಮಾತಾಡಿ. ನಮಸ್ತೆ. ನಿಮ್ಮ ಹೆಸರು? ಸೌಭಾಗ್ಯ ಅಂತ. ನೀವ್ ಯಾವ್ರವ್ರು? ಜೇಬೇಡ್ರಳ್ಳಿ ಗ್ರಾಮ. ಈ ಬೆಡ್ರಳ್ಳಿ. ಹೌದು. ನೀವು ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು ಮದ್ವೆಯಾಗಿ ಬಂದಿದ್ದಾವಿಂದನೂ ಬರ್ತಾನೆ ಇದ್ದೀವಿ. ಇಲ್ಲಿ ಬಂದ್ಮೇಲೆ ಯಾವ ರೀತಿ ಒಳ್ಳೇದಾಗುತ್ತೆ? ನಿಮ್ಗೆ ಏನಾದ್ರು ಒಳ್ಳೇದಾಗಿದೆಯಾ ಇಲ್ಲಿ ಬಂದ್ಮೇಲೆ? ಒಳ್ಳೇದಾಗಿದೆ ಸರ್. ಅದು ಯಾವ ರೀತಿ ಅಂತ, ಏನೇನ್ಕೋಸ್ಕರ ಇಲ್ಲಿ ಬರ್ತಾರೆ ಅಂತ ಹೇಳಿ? ಏನೇನ್ಕೋಸ್ಕರ ಅಂದ್ರೆ ಏನಾದ್ರು ಇವಾಗ ಒಂದು ಪ್ರಾಬ್ಲಮ್ ಇರುವಂತವ್ರು, ಈಗ ಕೈ ನೋವು, ಕಾಲ್ ನೋವು ಅನ್ನುವಂಥವ್ರು ಇಲ್ಲಿ ಬಂದು ತಡೆ ಒಡಿಸ್ಕೊಂಡು ಹೋದಾಗ ಒಳ್ಳೇದಾಗಿದೆ. ಅದೇ ತರ ಇಲ್ಲಿ ಇವರು ಅಂದ್ರೆ ದುಡ್ಡನ್ನ ಆಸೆ ಬಿದ್ದಿಲ್ಲ, ಜನಗಳಿಗೆ ಒಳ್ಳೇದಾಗ್ಲಿ ಅನ್ನುವಂತ ಇದನ್ ಮಾಡಿದ್ದಾರೆ. ಹಂಗಾಗಿ ಇವರು ಅವಾಗಿಂದನೂ ಕಷ್ಟದಿಂದಾನೇ ಬೆಳೆದು ಇವಾಗ ನನ್ನಂತರನೇ ಯಾರು ಕಷ್ಟ ಬೀಳಬಾರ್ದು, ಒಳ್ಳೇದಾಗ್ಬೇಕು ಅನ್ನುವಂತ ರೀತಿನಲ್ಲಿ ದೇವ್ರನ್ನ ತಂದು ಇವಾಗ ಒಳ್ಳೆ ಆಗೋ ರೀತಿನಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಹಂಗಾಗಿ ಎಲ್ಲಾರ್ಗು ಒಳ್ಳೇದಾಗಿದೆ. ಇಲ್ಲಿ ಯಾವ್ಯಾವ ವಾರ ಪೂಜೆ ಇರುತ್ತೆ? ಇಲ್ಲಿ ಸೋಮವಾರ ಮತ್ತೆ ಶುಕ್ರವಾರ, ಸೋಮವಾರ, ಅಮಾವಾಸ್ಯೆ, ಹುಣ್ಣಿಮೆ. ಈ ನಾಲ್ಕು ಟೈಮಲ್ಲೂ ಇಲ್ಲಿ ಯಾವಾಗ ಪೂಜೆ ಇರುತ್ತೆ? ಹೌದು, ಪೂಜೆ ಅತಿ ಹೆಚ್ಚಾಗಿ ಸೇರುವಂತದ್ದು ಅಮಾವಾಸ್ಯೆ ದಿನ. ಅಮಾವಾಸ್ಯೆ ಜಾಸ್ತಿ ಸೇರುವಂತದ್ದು. ಇದು ಗ್ರ್ಯಾಂಡ್ ಆಗಿ ಹಬ್ಬ ಏನೋ ಮಾಡ್ತಾರೆ ಇಲ್ಲಿಗೆ? ಹೌದು, ಮಾರಿ ಹಬ್ಬ ಮಾಡ್ತಾರೆ. ಮಾರಿ ಹಬ್ಬ ಮಾಡ್ತಾರೆ. ಹೌದು. ಅದ್ ಯಾವ ಹಬ್ಬಗಳು ಮಾಡಿದಾಗ ಮತ್ತೆ ಯುಗಾದಿ ಮತ್ತೆ ಇದು ಮಾಡಿದಾಗ ಪೂಜೆಗಳಿರುತ್ತೆ. ಊರು ಜನ ಎಲ್ಲ ಬಂದು ಇಲ್ಲಿಗೆ ಅಲ್ಲಿಗೆ ಎಲ್ಲದಕ್ಕೂ ಪೂಜೆ ಕೊಡ್ತಾರೆ, ಪೂಜೆ ಎಲ್ಲ ಮಾಡ್ತಾರೆ. ಒಟ್ಟಿನಲ್ಲಿ ಈ ದೇವಸ್ಥಾನಕ್ಕೆ ಬಂದು ನಿಮ್ಗೆ ಒಳ್ಳೇದಾಗಿದೆ? ಆಗಿದೆ. ಸರಿ ಅಮ್ಮ, ಧನ್ಯವಾದಗಳು. ನಮಸ್ತೆ.